ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಪ್ರಜ್ವಲ್ ರೇವಣ್ಣ ವಿರುದ್ಧದ ಕೇಸ್ನಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಇದೀಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಕೂಡ ಒಂದು ಮಹತ್ವದ ಸೂಚನೆಯೊಂದನ್ನ ಕೊಟ್ಟಿರುವಂತದ್ದು. ಈಗಾಗಲೇ ನಡೀತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಕೇಸ್ ಏನಿದೆಯಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಒಂದಾದ ಮೇಲೆ ಇನ್ನೊಂದು ವಿಚಾರಣೆ ಅನ್ನುವಂತೆ ಸಾಕಷ್ಟು ವಿಚಾರಣೆಗಳು ಸಹ ನಡೀತಾ ಇರುವಂತದ್ದು. ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತಹ ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಸಾಕ್ಷಿಗೆ ಪ್ರಜ್ವಲ್ ರೇವಣ್ಣ ಬೆಂಬಲಿಗರು ಇದೀಗ ಬೆದರಿಕೆ ಹಾಕಿರುವಂತಹ ಗಂಭೀರವಾದಂತಹ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ಇನ್ನು ಮಾಹಿತಿಯ ಪ್ರಕಾರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಬೆಂಬಲಿಗರು ಈ ಪ್ರಕರಣದ ಸಾಕ್ಷಿಯನ್ನ ಮತ್ತೆ ಸಾಕ್ಷಿಯ ಮೊಬೈಲ್ ಅನ್ನ ಕಸಿದು ಇದೀಗ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈಗಾಗಲೇ ಈ ಪ್ರಕರಣ ಸಂಬಂಧ ಸದ್ಯ ಪ್ರಜ್ವಲ್ ರೇವಣ್ಣ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಟ್ರಯಲ್ ಕೂಡ ನಡೀತಾ ಇದೆ. ಇದೀಗ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳ ಟ್ರಯಲ್ ವೇಳೆ ಅಂದ್ರೆ ಸಾಕ್ಷಿ ಹೇಳೋದಕ್ಕೆ ಮುಂದಾದಂತಹ ಮಹಿಳೆಗೆ ಮಾಜಿ ಸಂಸದ ಈ ಪ್ರಕರಣದ ಆರೋಪಿಯಾದಂತಹ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಮಾತು ಇದೀಗ ಹೊರಬಿದ್ದಿರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣದ 4ನೇ ಸಾಕ್ಷಿಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷಿ ಹೇಳದಂತೆ ಇದೀಗ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಜೈಲಲ್ಲಿ ಇತ್ಕೊಂಡೇ ಸಾಕ್ಷಿಗಳನ್ನ ಬೆದರಿಕೆ ಹಾಕೋದು ಅಥವಾ ಇವರು ಹಾಕಿಸ್ತಾ ಇರುವಂತದ್ದು, ಇವರೇ ಮಾಡಿಸ್ತಾ ಇದ್ದಾರೆ ಅಥವಾ ಇದು ಬೇರೆ ರೀತಿ ನಡೀತಾ ಇದೆಯಾ, ಇವೆಲ್ಲವೂ ಸಹ ಮೂಡುವಂತಹ ಪ್ರಶ್ನೆ. ಯಾಕೆ ಅಂತ ಅಂದ್ರೆ ಇತ್ತೀಚೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ನೆನೆಸ್ಕೊಂಡ್ರೆ ಅದರಲ್ಲೂ ಸಹ ಬಂದಿತ್ತು ಸಾಕ್ಷಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾತು. ಇದೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲೂ ಬಂದಿತ್ತು. ಅದಾದ ನಂತರ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ವಿಚಾರಣೆಗಳೆಲ್ಲ ಬೆಳಕಿಗೆ ಬಂದ ನಂತರ ಒಂದಷ್ಟು ವಿಚಾರಗಳು ಸಹ ಬಯಲಾಗಿದ್ವು. ಅದೇ ರೀತಿಯಾಗಿ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಬೆಂಬಲಿಗರು ಇದೀಗ ಸಾಕ್ಷಿಯನ್ನ ಹೇಳದಂತೆ ಅಂದ್ರೆ ಸುಳ್ಳು ಸಾಕ್ಷಿ ಹೇಳುವಂತೆ ಅಥವಾ ಬೆದರಿಕೆ ಆಗ್ತಾ ಇರುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಅಂದಾಗೆ ನಾವು ನೋಡೋದಾದ್ರೆ ಲೈಂಗಿಕ ಹಗರಣದಲ್ಲಿ ಜೈಲು ವಾಸವನ್ನ ಅನುಭವಿಸ್ತಾ ಇರುವಂತಹ ಪ್ರಜ್ವಲ್ ಅವರ ವಿರುದ್ಧ ಇದೀಗ ಸಾಕ್ಷಿ ಹೇಳದಂತೆ ಆತರ ಬೆಂಬಲಿಗರು ಸಹ ಇದೀಗ ಬೆದರಿಕೆಯನ್ನ ಹಾಕ್ತಾ ಇರೋದು ಇದೇ ಮೊದಲೇನಲ್ಲ, ಈ ಹಿಂದೆ ಸಹ ಹಾಕಿದ್ರು. ಅದೇ ರೀತಿಯಾಗಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಬೆದರಿಕೆ ಹಾಕಿದ್ದಾರೆ ಅಂತ ಇದೀಗ ಹೇಳಲಾಗ್ತಾ ಇದೆ. ಇದೀಗ ಮತ್ತೆ ಸಾಕ್ಷಿಗೆ ಬೆದರಿಕೆ ಹಾಕಿರುವಂತಹ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಬೆಂಬಲಿಗರು ಇದೀಗ ಸಾಕ್ಷಿಯನ್ನ ಕೈಯಿಂದ ಅಂದ್ರೆ ಈ ಸಾಕ್ಷಿಯ ಕೈಯಲ್ಲಿರುವಂತಹ ಮೊಬೈಲ್ ಅನ್ನ ಕಿತ್ಕೊಂಡು ವಾರ್ನಿಂಗ್ ಕೂಡ ಮಾಡಿರುವಂತಹ ಘಟನೆ ಇದೀಗ ನಡೆದಿರುವಂತದ್ದು. ಏನೋ ಇದೀಗ ಈ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಕೋರ್ಟ್ ಈ ಬಗ್ಗೆ ಸಿಐಡಿ ಐಡಿಜಿಪಿಗೆ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ತನಿಖೆಯನ್ನ ನಡೆಸಿ ವರದಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ನೀಡಿದೆ. ಅಲ್ಲದೆ ಈ ಕೇಸ್ನ ಸಾಕ್ಷಿಯಾಗಿರುವಂತಹ ಮಹಿಳೆ ಹಾಗೂ ಆಕೆಯ ಮಗನಿಗೆ ಸೂಕ್ತ ಬಂದೋಬಸ್ತ್ ನೀಡುವಂತಹ ಬಗ್ಗೆಯೂ ಸಹ ಇದೀಗ ಸಿಟಿ ಸಿವಿಲ್ ಕೋರ್ಟ್ ನಿಂದ ಸಿಐಡಿ ಎಡಿಜಿಪಿಗೆ ಇದೀಗ ಸೂಚನೆಯನ್ನ ನೀಡಿರುವಂತದ್ದು. ಒಟ್ಟಾರೆಯಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಹಿಳೆಗೆ ಮತ್ತೆ ಆಕೆಯ ಮಗನಿಗೆ ಸೂಕ್ತವಾದಂತಹ ಬಂದೋಬಸ್ತನ್ನ ನೀಡಬೇಕು ಅಂತ ಇದೀಗ ಕೋರ್ಟ್ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಹಾಗಾದ್ರೆ ಈ ಮಹಿಳೆಯ ಸಾಕ್ಷಿ ಮೇರೆಗೆ ಈ ಮಹಿಳೆ ನೀಡುವಂತಹ ಒಂದಷ್ಟು ಹೇಳಿಕೆಯ ಮೇರೆಗೆ ಪ್ರಜ್ವಲ್ ರೇವಣ್ಣ ಅವರ ಶಿಕ್ಷೆ ಇನ್ನು ಎಷ್ಟರ ಮಟ್ಟಿಗೆ ಹೋಗ್ಬೋದು, ಇನ್ನು ಯಾವೆಲ್ಲ ವಿಚಾರಗಳು ಬಯಲಾಗ್ಬೋದು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.